ಯಾವ ಕಾರ್ಪೊರೇಷನ್ಗೆ ದುಡ್ಡು ಕಡಿಮೆ ಇರ್ತದೋ ಅವರು ಸರ್ಕಾರದಿಂದ ಕೊಡ್ಬೇಕು. ನಾಳೆ ಸರ್ಕಾರ ಕೊಡಲ್ಲ. ಈಗ ಬಿಜೆಪಿ ಮೇಯರ್ ಇರ್ತಾರೆ ಯಲಹಂಕದ ಕಡೆ ಅಂತ ಅನ್ಕೊಳ್ರಿ. ಸರ್ಕಾರ ಕೊಡೋದಿಲ್ಲ, ಬೇಕಾದಾಗೆ ಕೊಡೋದಿಲ್ಲ, ಡೆವಲಪ್ಮೆಂಟ್ ಶೂನ್ಯ ಆಗ್ಲಿ ಅಂತೇಳಿ. ಯಾರನ್ನೋ ಕೇಳೋದು ನಾವು? ಅದಾಗಲ್ಲ ಅನ್ನೋದು ಏನ್ ಗ್ಯಾರಂಟಿ ಐತೆ? ಈಗಲೇ ನೋಡ್ತಾ ಇದೀವಲ್ಲ ನಾವು. ಒಂದು. ಎರಡನೇದು, ಇವಾಗ ನಾವು ಭಾವನಾತ್ಮಕವಾಗಿ ಬೆಂಗಳೂರು ಒಂದು ಅಂತ ರಾಜಧಾನಿ ಅಂತೇಳಿ ನಾವು ಫಿಕ್ಸ್ ಆಗ್ಬಿಟ್ಟಿದೀವಿ. ಇವತ್ತು ಕೆಂಪೇಗೌಡರು ಪೇಟೆಗಳನ್ನು ಕಟ್ಟಿದ್ರು, 35 ಪೇಟೆ. ಯಾವ ಕಾರ್ಪೊರೇಷನ್ಗೆ ಹೋಗ್ತದೆ ಅದು? ವಿಧಾನಸೌಧ ಯಾವ್ದೋ ಇನ್ನೊಂದು ಕಾರ್ಪೊರೇಷನ್ಗೆ ಹೋಗ್ತದೆ. ಕಬ್ಬನ್ ಪಾರ್ಕು, ಲಾಲ್ಬಾಗ್ ಅದೊಂದು ಕಾರ್ಪೊರೇಷನ್ಗೆ ಹೋಗ್ತದೆ. ಧರ್ಮರಾಯ ಸ್ವಾಮಿ ದೇವಸ್ಥಾನ ಐತಿಹಾಸಿಕ ಕರ್ಗ, ಅದಕ್ಕೊಬ್ಬ ಮೇಯರ್ ಸಪರೇಟ್ ಇರ್ತಾರೆ. ನಾವ್ ಯಾರು ಎಲ್ಲಿ ಹೋಗಿ ಆ ಭಾವನಾತ್ಮಕ ಸಂಬಂಧ ಇದೆಯಲ್ಲ ಅದನ್ನ ನಾವು ಅವನ ಮೇಯರ್ ಬೇರು, ಈ ಕಾರ್ಪೊರೇಷನ್ ಬೇರೆ ಅಂತೇಳಿ ಬೆಂಗಳೂರು ಒಂದು ಅಂತಕ್ಕಂಥದ್ದು ಭಾವನೆ ಬರೋದೇ ಇಲ್ಲ. ವಿಭಜನೆ ಆಗ್ತದೆ. ಮಾನಸಿಕವಾಗಿ ನಾವು ಒಂದಾಗಕ್ ಆಗೋದೇ ಇಲ್ಲ ಅದರಲ್ಲಿ. ಇದು ಸಮಸ್ಯೆ ಐತೆ. ಈಗ ಹೇಳಿದ್ರು ಇಷ್ಟು ದೊಡ್ಡ ಕಾರ್ಪೊರೇಷನ್ ನಡೆಸೋದು ಬಹಳ ಕಷ್ಟ ಅಂತ. 4 ವರ್ಷದಿಂದ ಒಬ್ಬ ಕಮಿಷನರ್ ನಡೆಸ್ತಾ ಇಲ್ವಾ ಬೆಂಗಳೂರಲ್ಲಿ? ಮೇಯರ್ ಇಲ್ಲ, ಕಾರ್ಪೊರೇಟರ್ ಇಲ್ಲ, ನಾವ್ MLA ಯಾರು ಅಲ್ಲಿ ಕರೆಯೋದು ಇಲ್ಲ, ಮೀಟಿಂಗ್ ಕರೆಯೋದು ಇಲ್ಲ. ಕಾರ್ಪೊರೇಷನ್ ನಡ್ಸ್ಕೊಂಡು ಹೋಗ್ತಾ ಇಲ್ವಾ? ಸಮರ್ಥ ನಡೆಸ್ತಾವ್ರಲ್ಲ. ಒಬ್ಬ ಕಮಿಷನರ್ ಇಷ್ಟು ದೊಡ್ಡ ಬೆಂಗಳೂರನ್ನ ನಡೆಸ್ತಾರೆ ಅಂತಂದ್ರೆ ನೀವು ಅದನ್ನ ನಡೆಸ್ತಾವ್ರಲ್ಲ, ಏನ್ ಸಮಸ್ಯೆ ಇಲ್ವಲ್ಲ? ಯಾರು ಇಲ್ದಾಗೆ ನಡೆಸ್ತಾವ್ರೆ ಅಲ್ಲ, ಯಾರು ಇಲ್ದಾಗೆ ನಡೆಸ್ತಾ ಇದ್ದೀರಿ ಅಂತಂದ್ರೆ ಇಡೀ ಸರ್ಕಾರ, ಮೇಯರು, ಕಾರ್ಪೊರೇಟರ್ ಎಲ್ಲ ಇಡೀ ಬೆಂಗಳೂರಿಗೆ ಬಂದ್ರೆ ಇನ್ನೂ ಚೆನ್ನಾಗಿ ಸಮರ್ಥ ನಡೆಸ್ತೀವಲ್ಲ. ಸಮಸ್ಯೆ ಏನೈತೆ? ಈಗ ಝೋನಲ್ ಕಮಿಷನರ್ ಮಾಡಿದಿರಿ, ಕಮಿಷನರ್ ಕೊಡ್ತಕ್ಕಂಥ ಮ್ಯಾಕ್ಸಿಮಮ್ ಅಧಿಕಾರ ಅವ್ರು ಕೊಡ್ರಿ, ಕೆಲಸ ಮಾಡ್ತಾರೆ ಅವ್ರದ್ದು, ಸಮಸ್ಯೆ ಏನಿಲ್ಲ. ಇವತ್ತು ಇಡೀ ರಾಜ್ಯಕ್ಕೆ ಒಬ್ಬ ಮುಖ್ಯಮಂತ್ರಿಗಳು ಇಡೀ ರಾಜ್ಯವನ್ನು ನಡೆಸ್ತಾ ಇಲ್ವಾ? ಏನವ್ರ ಅಸಮರ್ಥರ? ಆತರ ಒಂದು ಬೆಂಗಳೂರನ್ನು ನಡೆಸೋದು ದೊಡ್ಡ ಸಮಸ್ಯೆ ಏನಲ್ಲ. ಇದು ಬಹಳ ದೊಡ್ಡ ಇದಾಗ್ತದೆ ಅಧ್ಯಕ್ಷರೇ. ಈಗ ಸ್ಕೀಮ್ ಮಾಡ್ತಾರೆ ಅನ್ಕೊಡ್ರಿ. ಈ ಉದಾಹರಣೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ಗ್ಯಾರಂಟಿ ತಂದಿದ್ದೀರಿ, ಇನ್ನೊಂದು ರಾಜ್ಯದಲ್ಲಿ ತಂದಿಲ್ಲ. ಇಲ್ಲೇನಾಗ್ತದೆ, ನಾಳೆ ಗೆದ್ದಂತ ಮೇಯರ್ಗಳು ಅವರ ವ್ಯಾಪ್ತಿಯಲ್ಲಿ ಏನ್ ಮಾಡ್ತಾರೆ, ಯಾವ್ದೋ ಒಂದು ಫ್ರೀ ಸ್ಕೀಮ್ ಮಾಡ್ತಾರೆ. ಹಾಲ್ ಫ್ರೀ ಕೊಡ್ತೀನಿ ಅಂತಾನೆ, ಪೆಟ್ರೋಲ್ ಇನ್ನೂ ರೇಟ್ ಕಮ್ಮಿ ಮಾಡ್ತೀನಿ ಅಂತಾನೆ, ಟ್ಯಾಕ್ಸ್ ಕಮ್ಮಿ ಮಾಡ್ತಾನೆ. ಪಕ್ಕದ ಕಾರ್ಪೊರೇಷನ್ ದುಡ್ಡು ಇರೋಲ್ಲ, ಅವ್ರು ಮಾಡಲ್ಲ. ಏನಾಗ್ತದೆ, ಅವ್ರ ಸರ್ಕಾರ ಗ್ರೇಟರ್ ಬೆಂಗಳೂರು ಅಧ್ಯಕ್ಷರ ಕುಂತಿರ್ತೀವಲ್ಲ, ಅವ್ರು ಏನ್ ಮಾಡ್ತಾರೆ, ಹೆಂಗ್ಸರ್ ಮಾಡ್ತೀರಿ, ನೀನ್ ಕೊಡಬೇಡ ನೀನ್ ಸ್ಕೀಮ್ ಅಂತ ಹೇಳಕ್ ಆಗ್ತದೆ. ಅವ್ನು ಹೇಳ್ತಾರೆ ನಾನ್ ಮೇಯರ್. ಒಂದೇ ನಿಮಿಷ ಅಲ್ಲ, ಇದು ವ್ಯಾಲಿಡ್ ಪಾಯಿಂಟ್, ವೆರಿ ಗುಡ್ ಪಾಯಿಂಟ್. ಈಗ ಕಾರ್ಪೊರೇಷನ್ ಅಲ್ಲಿ ಒಂದ್ ಕಾರ್ಪೊರೇಷನ್ ಅಲ್ಲಿ ಅವರು ನಾವು ಹಾಲ್ ಫ್ರೀ ಕೊಡ್ತೀರಿ, ಬಾಡಿಗೆ ನೀವು ಯಾರ್ಯಾರು ಬಾಡಿಗೆ ಇದ್ದೀರೋ ಆ ಬಾಡಿಗೆ ನಾವು ಅರ್ಧ ಕಟ್ಕೊಡ್ತೀರಿ ಅಂತ ಇಟ್ಕೊಳ್ಳಿ ಸುಮ್ನೆ. ಇನ್ನೊಂದು ಕಾರ್ಪೊರೇಷನ್ ಅಲ್ಲಿ ನಾವು ಮಾಡಲ್ಲ ಅಂತ ಇಟ್ಕೊಳ್ಳಿ, ಅಲ್ಲಿರೋ ಬಾಡಿಗೆ ಮನೆಯವರೆಲ್ಲ ಇಲ್ಗೋಡ್ ಬಂದ್ಬಿಡ್ತಾರೆ ಮೇಲೆ ಅಲ್ವಾ? ಹೌದು, ಇಲ್ಲಿ ಎಲ್ಲ ಫ್ರೀ ಸಿಗ್ತೈತಲ್ಲ. ಎಲ್ಲ ಬೇರೆ ರಾಜ್ಯಗಳಿಂದ ಬರಕ್ ಆಗದೆ ಇರ್ಬೋದು, ಇಲ್ಲಿ ಪಕ್ಕನೇ ಅಲ್ವಾ? ಒಂದ್ ರೋಡ್ ಎಗರಿದ್ರೆ ಇನ್ನೊಂದು ಕಾನ್ಸ್ಟಿಟ್ಯೂನ್ಸಿ, ಒಂದು ರೋಡ್ ಎಗರಿದ್ರೆ ಇನ್ನೊಂದು ಕಾರ್ಪೊರೇಷನ್. ಅವಾಗ ಎಲ್ಲ ಇಲ್ಗೋಡ್ ಬಂದ್ಬಿಟ್ರೆ ಕತೆ ಏನು? ಆ ಕಾರ್ಪೊರೇಷನ್ ಕತೆ ಏನು? ಈಗೆಲ್ಲ ಅಲ್ಲ ಅಲ್ಲ ಆಲೋಚನೆ ಮಾಡಿದ್ರೆ ಏನು ಕೂಡ ಆಗ್ಲಿಕ್ಕೆ ಇಲ್ಲ. ಇಂಥದ ಆಲೋಚನೆ ಯೋಚನೆ ಮಾಡಬೇಕು. ಅದಕ್ಕೆ ಪ್ಲಾನಿಂಗ್ ಕಮಿಷನ್ ಇರೋದು, ಅದಕ್ಕೆ ನಾವೆಲ್ಲ ಕೂತಿರೋರು, ಇಲ್ಲಿ ಕಾನೂನು ಮಾಡೋರು ನಾವೆಲ್ಲ ಅದನ್ನ ಯೋಚನೆ ಮಾಡ್ಲಿ ಅಂತಾನೆ ನಮ್ಮನ್ನ ಇಲ್ಲಿ ಕೂತಿರ್ಸಿರೋದು. ನಾವೇ ದಡ್ರ ತರ ನಾವು ಮಾಡ್ಬಿಟ್ರೆ ಹಿಂಗೆಲ್ಲ ತೊಗ್ಲಕ್ ದರ್ಬಾರ್ ಮಾಡಿದ್ರೆ ಆಮೇಲೆ ಅದೇ ತೊಗಲಕ್ ಯಾವನ ಮಾಡದಲ್ಲ, ಡೆಲ್ಲಿಯಿಂದ ಆಗ್ರಾಯಿಂದ ಡೆಲ್ಲಿ, ಆ ಕತೆ ಆಗ್ತೈತೆ ನಮ್ ಕತೆ. ಯಾರೋ ತೊಗಲಕ್ ಹಂಗೆ. ಇದು ವಿಶ್ವನಾಥ್ ಹೇಳಿದ್ದೆ ನನಗೆ ಜ್ಞಾಪಕ ಬಂದಿರಲಿಲ್ಲ, ಅದಕ್ಕೆ 100% ಇದೆಲ್ಲ ಆಗ್ತೈತೆ. ಅತಿರೇಕಕ್ಕೆ ಹೋಗ್ತಾರೆ.